ಜೆಪಿಎ ಚುನಾವಣೆ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ, ರಾಜ್ಯ ಸರ್ಕಾರ ಸಲ್ಲಿಸಿದಂತ ಅರ್ಜಿಯ ವಿಚಾರಣೆ, ಸುಪ್ರೀಂನಲ್ಲಿ ಜಿಬಿಗೆ ಚುನಾವಣೆ ಅರ್ಜಿಯ ವಿಚಾರಣೆ ಇದೆ. ಚುನಾವಣೆಗೆ ಕಾಲಾವಕಾಶವನ್ನು ಕೋರಿ ಸಲ್ಲಿಕೆ ಆಗಿರುವಂಥದ್ದು ಅರ್ಜಿ ಡಿಸೆಂಬರ್ 31ರವರೆಗೆ ಕಾಲಾವಕಾಶವನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಆಗಸ್ಟ್ 31ರೊಳಗೆ ಮುಗಿಸಿ ಅಂತ ಹೇಳಿದ್ರು, ಬಟ್ ಆಗಲ್ಲ, ಸಿಬ್ಬಂದಿ ಕೊರತೆ ಇದೆ, ನಮಗೆ ಹೀಗೆಲ್ಲ ಮತಪಟ್ಟಿ ಪರಿಷ್ಕರಣೆಯನ್ನು ಮಾಡಲಾಗ್ತಾ ಇದೆ, ಸಿಬ್ಬಂದಿ ಕೊರತೆ ಇರುವಂಥ ಹಿನ್ನೆಲೆಯಲ್ಲಿ ಕಷ್ಟ ಆಗುತ್ತೆ, ನಮಗೊಂಚೂರು ಟೈಮ್ ಬೇಕು ಅಂತ ಸರ್ಕಾರದವ್ರು ಕೇಳ್ಕೊಂಡಿದ್ರು. ಸೊ ಹಾಗಾಗಿ ಇವತ್ತು ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ವಿಚಾರಣೆ ಇದೆ ಇವತ್ತು. ಮುಂದೂಡಿಕೆ ಆಗತ್ತಾ ಅಥವಾ ಮೊದಲು ಏನು ಡೇಟ್ ಫಿಕ್ಸ್ ಆಗಿತ್ತು ಅವತ್ತೇ ನಡೆಯುತ್ತಾ, ಅದೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಡಿಸೆಂಬರ್ 31ರವರೆಗೆ ಚುನಾವಣೆ ವಿಸ್ತರಣೆಗೆ ಕಾಲಾವಕಾಶವನ್ನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿರೋದು ಅಧಿಕಾರಿ, ಸಿಬ್ಬಂದಿ SIR ಕಾರ್ಯದಲ್ಲಿ ನಿರತರಾಗ್ಬಿಟ್ಟಿದ್ದಾರೆ. ಹೀಗಾಗಿ ಈ ವೇಳೆ ಚುನಾವಣೆ ನಡೆಸೋದಕ್ಕೆ ನಮ್ಗೆ ಕಷ್ಟ ಆಗುತ್ತೆ, ಅಸಾಧ್ಯ ಆಗುತ್ತೆ, ಒತ್ತಡ ಹೇರೋದಕ್ಕಾಗಲ್ಲ, ಗಡಿಬಿಡಿ ಆಗುತ್ತೆ, ಗಲಿಬಿಲಿ ಆಗುತ್ತೆ, ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಚುನಾವಣೆ ನಡೆಸೋದಕ್ಕೆ 60,000 ಸಿಬ್ಬಂದಿ ಅಗತ್ಯ ಇದೆ ಅಂತ ಸರ್ಕಾರ ಹೇಳ್ಕೊಳ್ತಾ ಇರೋದು. ಚುನಾವಣೆಗೆ ಅಗತ್ಯ ಇರುವ ಸಿಬ್ಬಂದಿ ನಮ್ಮಲ್ಲಿ ಇಲ್ಲ ಅಂತಲೂ ಕೂಡ ಏನು ಸಮಸ್ಯೆ ಇದೆ, ಲೂಪ್ ಹೋಲ್ಸ್ ಏನಿದೆ ಅದನ್ನು ಹೇಳ್ಕೊಂಡಿದ್ದಾರೆ. ಅಂಕಿಅಂಶಗಳ ಸಮೇತ ಕೋರ್ಟ್ಗೆ ವಿವರಿಸಿರುವಂಥದ್ದು ರಾಜ್ಯ ಸರ್ಕಾರ. ಈ ಹಿಂದೆ ಆಗಸ್ಟ್ 31 ಒಳಗಡೆನೆ ಚುನಾವಣೆ ನಡೆಸಿ ಅಂತ ಆದೇಶ ಬಂದಿತ್ತು. ಇದೀಗ ಚುನಾವಣೆ ನಡೆಸೋದಕ್ಕೆ ಸರ್ಕಾರಕ್ಕೆ ಎದುರಾಗಿರುವಂಥದ್ದು ಸಿಬ್ಬಂದಿಯ ಕೊರತೆ. ಸರ್ಕಾರ ಸಲ್ಲಿಸಿರುವಂಥ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತೆ. ರಾಜ್ಯ ಸರ್ಕಾರ ಮನವಿಗೆ ಗ್ರೀನ್ ಸಿಗ್ನಲ್ ನೀಡುತ್ತೆ ಸುಪ್ರೀಂ ಕೋರ್ಟು. ಈ ಹಿಂದೆಯೂ ಚುನಾವಣೆ ಮುಂದೂಡಿಕೆ ಮಾಡಿತ್ತು ಸುಪ್ರೀಂ ಕೋರ್ಟು. ಇದೀಗ SIR ಕಾರಣ ಚುನಾವಣೆ ಮುಂದೂಡಿಕೆಗೆ ಆದೇಶಿಸುತ್ತಾ ಸುಪ್ರೀಮು. ಬೆಂಗಳೂರು ಜನರ ಚಿತ್ತ, ಸುಪ್ರೀಂ ಕೋರ್ಟ್ನತ್ತ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಇವತ್ತು ಕೋರ್ಟ್ ಏನು ತೀರ್ಪನ್ನು ನೀಡಬಹುದು ಅನ್ನುವಂಥ ವಿಚಾರ.